ಕೇವಲ ಗುತ್ತಿಗೆದಾರರ ಹೋರಾಟ ಅಲ್ಲ. ಇರೋ ದುಡ್ಡೆಲ್ಲ ಕಟ್ಟಿ ಅವ್ನ ಜೀವನವನ್ನ ಎಲ್ಲ ಸಂಪಾದನೆ ಮಾಡಿರೋ ದುಡ್ಡೆಲ್ಲ ಕಟ್ಟಿದ್ರು ಹೊಟ್ಟೆ ತುಂಬಿಷ್ಟ ಆಗಲ್ಲ. ಈಗ ಸಿಸಿ ತಗೊಂಡ್ತೇನೆ ಓಸಿ ಕೊಡೋದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಗೊಂಡಂತ ಒಂದು ನಿರ್ಧಾರದಿಂದ ಒಂದಲ್ಲ ಒಂದು ಸಮಸ್ಯೆಗಳು ಪ್ರತಿನಿತ್ಯ ಒಂದು ಎಡವಟ್ಟು ಅಥವಾ ಸಮಸ್ಯೆಗಳನ್ನ ಹುಟ್ಟಾಕುವಂಥದ್ದು. ಜನರು ಯಾರು ನೆಮ್ಮದಿಯಾಗಿರಬಾರ್ದು. ಜನ ಕೊಟ್ಟ ಅಧಿಕಾರವನ್ನ ಜನಪರವಾಗಿ ಆಡಳಿತವನ್ನ ಮಾಡೋದನ್ನ ಬಿಟ್ಟು ಜನ ವಿರೋಧವಾಗಿ ಅವ್ರು ಕೊಟ್ಟಂತ ಒಂದು ಅಧಿಕಾರವನ್ನ ಅವ್ರ ವಿರುದ್ಧನೇ ಬಳಕೆಯನ್ನ ಮಾಡ್ತಿರುವಂತ ಇಡೀ ದೇಶದಲ್ಲಿ ಯಾವ್ದಾರು ಇದ್ರೆ ಒಂದು ಸರ್ಕಾರ, ಏಕೈಕ ಸರ್ಕಾರ ಅಂದ್ರೆ ಅದು ಕರ್ನಾಟಕದಲ್ಲಿರುವಂತ ಈ ಕಾಂಗ್ರೆಸ್ ಸರ್ಕಾರ. ಈಗಾಗಲೇ ನೀವೆಲ್ಲರೂ ಬಹಳಷ್ಟು ಸರ್ಕಾರಕ್ಕೆ ಸಮಯ ಕೊಟ್ರಿ, ಮಾತುಕತೆ ಮಾಡಿದ್ರಿ, ಇಂಧನ ಸಚಿವರ ಹತ್ರ ಸಾಕಷ್ಟು ಸಮಾಲೋಚನೆ ಮಾಡಿದ್ರಿ, ಮಾತುಕತೆ ಮಾಡಿ ಎಲ್ಲಾ ವಿಚಾರದಲ್ಲೂ ಅವ್ರ ಜೊತೆ ಮಾತಾಡಿ ಸರಿಪಡಿಸ್ತೀವಿ ಅಂತ ಭರವಸೆಯನ್ನ ಕೊಡ್ತಾನೆ ಬರ್ತಿದ್ರು. ಇವತ್ತು ಮಾಡ್ಬೋದು, ನಾಳೆ ಮಾಡ್ಬೋದು ಅಂತ ಎದುರು ನೋಡ್ತಾನೆ ನಾವು ಬಂದು. ರಮೇಶ್ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ನಿಮ್ಮ ಅಧ್ಯಕ್ಷರು ಬಹಳ ಚೆನ್ನಾಗಿ ಸವಿಸ್ತಾರವಾಗಿ ಎಲ್ಲಾ ವಿಚಾರಗಳನ್ನ ಬಹಳ ನೋವಿನಿಂದ ಹೇಳಿದ್ರು. ಬಹಳ ನೋವಿನಿಂದ ಜನರ ಬಗ್ಗೆ ಅಪಾರ ಕಾಳಜಿನ ಇಟ್ಕೊಂಡು, ಕೇವಲ ಇದು ಗುತ್ತಿಗೆದಾರರ ಹೋರಾಟ ಅಲ್ಲ, ಇದು ಕೇವಲ ಗುತ್ತಿಗೆದಾರರ ಹೋರಾಟ ಅಲ್ಲ, ಇದು ನಾಡಿನ ಜನತೆಯ ಅಳಿವು ಉಳಿವು, ಅವರ ಬದುಕಿನ ಅವರು ಬೇರು ಸುರಿಸಿ ದುಡಿದಂತ ಹಣವನ್ನ ಖರ್ಚು ಮಾಡಿ ಒಂದು ಆಶ್ರಯನ ಪಡಿಲಿಕ್ಕೆ, ಒಂದು ನೆಲೆಯನ್ನ ಪಡ್ಕೊಳ್ಳಿಕ್ಕೆ, ಅವ್ರ ಕನಸಿನ ಮನೆಯನ್ನ ಕಟ್ಟಲಿಕ್ಕೆ ಮಾಡಿದಂತ ಒಂದು ಶ್ರಮದ ಫಲವಾಗಿ ಒಂದು ಮನೆ ಕಟ್ಟಬೇಕು ಅಂತ ಹೊರಟಿರೋರಿಗೆ ಇವತ್ತು ಕರೆಂಟ್ ಕೊಡದೆ ವಂಚಿತರನ್ನಾಗಿ ಮಾಡಿ ಸಮಸ್ಯೆ ನಿರ್ಮಾಣ ಮಾಡಿದಂತ ಈ ಸರ್ಕಾರದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಆತ್ಮೀಯರೇ, ನಿಜಕ್ಕೂ ನಮಗೂ ಆಶ್ಚರ್ಯ ಆಯ್ತು. ಈಗಾಗಲೇ ಹೇಳಿದಾಗೆ ನಿಮ್ಮ ಅಧ್ಯಕ್ಷರು ಇವ್ರು ಮೊದಲನೇ ಸಲ ಅಲ್ಲ ಇದು ಮಾಡ್ತಿರೋದು. ಕಳೆದ 2013 ಮತ್ತು 2018 ಅವಧಿಯಲ್ಲೂ ಇದೇ ಕೆಲಸ ಮಾಡಿದ್ರು. ಉಸಿರಾಡಬೇಕು ಅಂದ್ರು ನಮ್ ಕೇಳಿ ಉಸಿರಾಡಬೇಕು, ಊಟ ಮಾಡಬೇಕು ಅಂದ್ರು, ನಿಮ್ ಮನೆ ಕಟ್ಟಬೇಕು ಅಂದ್ರು ಬರೀ ನೀವು ಬಿಲ್ಡಿಂಗ್ ಲೈಸೆನ್ಸ್ ತಗೊಂಡ್ರೆ ಹಾಗಲ್ಲ, ನಮಗೂ ಏನಾದ್ರು ಕೊಡ್ಬೇಕಾದ್ನೆಲ್ಲ ಕೊಟ್ಟು, ನಮಗೂ ಕೊಡ್ಬೇಕಾಗಿರೋದನ್ನೆಲ್ಲ ಕೊಟ್ಟು ಅಲ್ಪ ಸ್ವಲ್ಪ ಕೊಟ್ರೆ ಸಾಲಲ್ಲ. ಏನು ಹಂಗಂದ್ರೆ ಏನು ಸೂಟ್ ಕೇಸ? ನಾನೇನೋ ಸ್ಕ್ವೇರ್ ಫುಟ್ ಹೇಳ್ತಾ ಇದ್ದೀನಿ ಅನ್ಕೊಂಡೆ. ಅಳತೆ ಮಾಡ್ಬೇಕಲ್ಲ, ಎಷ್ಟೊಳಗೆ ಅಳತೆ ಆಗ್ಬೇಕು? ಗುಂಟೆ ಅಲ್ಲ ಅಣ್ಣ, ಸ್ಕ್ವೇರ್ ಫುಟ್ ಬ್ಯಾಗು, ಸೂಟ್ ಕೇಸು. ಇದನ್ನ ಕೊಡದೆ ಎಲ್ಲೆಲ್ಲ ಹಂತದಲ್ಲಿ ಕೊಟ್ಟಿದ್ದೀರ. ಕರೆಂಟ್ ಕೊಡ್ಬೇಕು ಅಂದ್ರೆ ಅದು ಕೊಡ್ಬೇಕು, ಕೊಡ್ಲಿಲ್ಲ ಅಂದ್ರೆ ನಾವು ಕೊಡಲ್ಲ ಅನ್ನೋಂಥದ್ದು ಈ ಮನಸ್ಥಿತಿಯಲ್ಲಿದ್ದು, ಆಗ್ಲೂ ಸಹ ಜನ ಎಷ್ಟು ಕಷ್ಟಪಟ್ಬಿಟ್ರೋ ಗೊತ್ತಿಲ್ಲ. ಟೆಂಪ್ರವರಿ ಕರೆಂಟ್ ಅಲ್ಲಿ ಎಷ್ಟು ದರ, ಬರೀ ಟೆಂಪ್ರವರಿ ಕರೆಂಟ್ ದರ ಅಲ್ಲ, ಅದ್ರ ಮೇಲೆ ಡಬಲ್ ಟೆಂಪ್ರವರಿನೂ ಇಲ್ಲ. ಆಗ ಟೆಂಪ್ರವರಿನಾರ ಇತ್ತು, ಡಬಲ್ ಚಾರ್ಜ್ ತಗೊಳ್ತಿದ್ರು, ಈಗ ಟೆಂಪ್ರವರಿನೂ ಇಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಇದನ್ನ ಹಿಂದೆ ಪಡೆಯುವಂತ ಕೆಲಸವನ್ನ ನಾವು ಮಾಡಿದ್ದೀವಿ. ನಾವು ಬೇರೆ ಬೇರೆ ಇಲಾಖೆನ ನಿರ್ವಹಣೆ ಮಾಡ್ತಿತ್ತು, ಆದ್ರೂ ನಮ್ಗೆ ಬೆಂಗಳೂರಿನಲ್ಲಿ ನಮ್ಗೆ ದೊಡ್ಡ ಸಮಸ್ಯೆ ಆಗಿತ್ತು. ತುಂಬಾ ಜನ ಎಲ್ಲಿ ಹೋದ್ರು ಈ ಟೆಂಪ್ರವರಿ ಕರೆಂಟ್ ಅವರೇ ಜನ ಇದ್ರು. ಹಾಗಾಗಿ ಈ ಸಮಸ್ಯೆ ನೋಡ್ಕೊಂಡು ನಾವು ಸುಮ್ಮನೆ ಇರ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಅದನ್ನ ಕೈಗೆತ್ಕೊಳ್ಳುವಂತ ಕೆಲಸಗಳನ್ನ ಮಾಡಿದ್ದು. ಇದು ನಿಮ್ಮ ಈಗ ಗಮನಕ್ಕೆ ತರ್ತಾ, ನಾವು ಜವಾಬ್ದಾರಿಯಲ್ಲಿ ಇದ್ದಾಗ, ನಾವು ಸರ್ಕಾರದಲ್ಲಿ ಇದ್ದಾಗ ಯಾವ ರೀತಿ ನಿಮ್ಮ ಪರವಾಗಿ ಕೆಲಸ ಮಾಡಿದ್ವಿ ಅಂತ ತಿಳಿಸ್ತಾ ಇದ್ದೀವಿ.
ಈಗ ಇದ್ದಕ್ಕಿದ್ದ ಹಾಗೆ ರೋಗಿ ಬಯಸ್ತಿದ್ದು ಹಾಲುವನ್ನ, ವೈದ್ಯರು ಹೇಳಿದ್ದು ಅಲ್ವನ್ನ. ಆ ರೀತಿ ಈ ಕಾಂಗ್ರೆಸ್ ಸರ್ಕಾರ ಹಳೆ ಚಾಲಿನ ಬಿಡಲ್ಲ. ಹಳೆ ಅಭ್ಯಾಸಗಳಿದೆಯಲ್ಲ, ಹಳೆ ಅಭ್ಯಾಸ ಇದೆಯಲ್ಲ, ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತ ಹೇಳ್ತಾರಲ್ವಾ, ಏನ್ ಹೇಳ್ತಾರೆ? ಹ್ಯಾಬಿಚುವಲ್ ಅಫೆಂಡರ್ಸ್ ಒಂಥರ ಈ ಮೋಡಸ್ ಆಫ್ ಅಪ್ರೆಂಡಿ ಇದೆ. ಯಾವ ರೀತಿ ಪಟ್ಟಾಕ್ಬೇಕು, ಯಾವ ರೀತಿ ಪಟ್ಟಾಕ್ತಾರೆ ನಮ್ಗೆ ಅನುಕೂಲ ಆಗುತ್ತೆ, ನಮ್ ಜೇಬು ತುಂಬುತ್ತೆ, ಮತ್ತೆ ನಮಗೆ ಬೇರೆ ಬೇರೆ ಎಲ್ಲ ಹಣ ಬಂದ್ರು ಅದರಲ್ಲೂ ಕಿಕ್ ಬ್ಯಾಕ್ ತಗೋಬಹುದು. ಅಭಿವೃದ್ಧಿಯಲ್ಲೂ ಕಿಕ್ ಬ್ಯಾಕು, ಕರೆಂಟ್ ಕೊಡಕ್ಕೂ ಕಿಕ್ ಬ್ಯಾಕ್. ಹೇಳ್ಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಎಷ್ಟು ಬಂದಿದಾವೆ ಇದುವರೆಗೂ? ಎಷ್ಟು ಜಡ್ಜ್ಮೆಂಟ್ ಬಂದಿದ್ದಾವೆ? ಎಷ್ಟು ಜಡ್ಜ್ಮೆಂಟ್ ಬಂದಿದೆಯಪ್ಪ? ನಾವೇನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇವತ್ತು ಪಾಲನೆ ಮಾಡಬೇಡಿ ಅಂತಲ್ಲ, ಒಂದು ಮುಂದಿನ ದಿನ ಅಲ್ಲಿ ದಿನಾಂಕ ನಿಗದಿ ಮಾಡಿಕೊಂಡು ಬರುವಂತ ದಿನದಲ್ಲಿ ಹೊಸದಾಗಿ ಕಟ್ಟಡ ಕಟ್ಟೋರಿಗೆ, ಈಗಾಗಲೇ ಕಟ್ಟಡ ಕಟ್ಟಿರೋರಿಗೆ ಹೊಡೆದಾಕಕ್ಕಾಗತ್ತಾ? ಸೊ ಹಾಗಾಗಿ ಮುಂದಿನ ದಿನಾಂಕ ನಿಗದಿಯನ್ನು ಮಾಡ್ಕೊಂಡು ಮಾಡಿ. ಯಾರು ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗೆ ಎಷ್ಟು ಗೌರವ ಕೊಡ್ತೀರಾ, ಕಾನೂನಿಗೆ ಎಷ್ಟು ಗೌರವ ಕೊಡ್ತೀರಾ, ಜನರಿಗೆ ಎಷ್ಟು ಗೌರವ ಕೊಡ್ತೀರಾ ಅನ್ನೋದನ್ನ ನಾವು ಈ ಕಳೆದ 3 ವರ್ಷ ನೋಡ್ಬಿಟ್ಟಿದೀವಿ. ಇವರ ಗೌರವ ಕೊಡೋದು, ಕಾನೂನು ಪಾಲನೆ ಮಾಡೋದು, ಹೇಗೆ ಜನರ ಹತ್ರ ದುಡ್ಡನ್ನು ತೆಗಿಬಹುದು, ಯಾವ ರೀತಿ ಅವರಿಗೆ ಅನಾನುಕೂಲತೆಯನ್ನು ಮಾಡಬಹುದು. ಇದು ಒಂದೇ ಅಲ್ಲ, ಬರೀ OCCC ಅಲ್ಲ ಯಜಮಾನ್ರೆ, ಬಿ ಖಾತೆ ಎ ಖಾತೆ ಅಂತ ಯಾವ್ದಾರು ಬಿ ಖಾತೆ ಎ ಖಾತೆ ಅಂತ ಯಾವ್ದಾರು ಇರೋದು ನೋಡಿದ್ದೀರಾ? ಕನ್ವರ್ಷನ್ ಆಗಿಲ್ಲ ಅನ್ನೋದಕ್ಕೆ ಅದಕ್ಕೆ ಸಮಸ್ಯೆ ನಿರ್ಮಾಣ ಮಾಡಿ, ತಿರ್ಗಾ ಲೇಔಟ್ ಅಪ್ರೂವಲ್ ಆಗಿಲ್ಲ ಅನ್ನೋದಕ್ಕೆ ಅದಕ್ಕೊಂದು ಸಮಸ್ಯೆ ನಿರ್ಮಾಣ ಮಾಡಿ, ಜಮೀನಿಗೇನೋ ಎ ಖಾತೆ ಕಷ್ಟಪಟ್ಟು ದುಡ್ಡು ಕಟ್ಟಿ, ದಂಡ ಕಟ್ಟಿ, ಇದ್ ಕಟ್ಟಿ, ಅದ್ ಕಟ್ಟಿ, ಇರೋ ದುಡ್ಡೆಲ್ಲ ಕಟ್ಟಿ ಅವನ ಜೀವನವನ್ನ ಎಲ್ಲ ಸಂಪಾದನೆ ಮಾಡಿರೋ ದುಡ್ಡೆಲ್ಲ ಕಟ್ಟಿದ್ರು ಇವ್ರು ಹೊಟ್ಟೆ ತುಂಬಿಸ್ಲಿಕ್ಕೆ ಆಗಲ್ಲ. ಇವ್ರು ಹೊಟ್ಟೆ ತುಂಬಿಸ್ಲಿಕ್ಕೆ ಆಗಲ್ಲ. ಈಗ CC ತಗೊಂಡಿದ್ದೇನೆ, OC ಕೊಡಲ್ಲ. CC ಇಲ್ಲದೆ OC ಇಲ್ಲ. ಹಾಗಾಗಿ OC ಗಿರಾಕಿಗಳು ಇವ್ರ ಮನೆಗಳೆಲ್ಲ ನೋಡಿ, ಇವ್ರು ಯಾರು ಮನೆಗಳು CC OC ತಗೊಂಡು ಕಟ್ಟಿರೋಂತ ಒಬ್ಬನೇ ಒಬ್ಬ ಇದ್ದಾನ ಅಂತ ನೋಡಿ ನನ್ಗೆ ಹೇಳಿ. ಏನ OC ತಗೊಂಡು ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ಬಿಡಿ. ಈಗ ಒಟ್ಟು ಹೇಳಬೇಕು ಅಂದ್ರೆ ಇದ್ಯಾವುದು ಈ ಕಾನೂನು ಚೌಕಟ್ಟಲ್ಲಿ ಆ ರೀತಿ ಇದು ಅವಶ್ಯಕತೆ ಮಾಡಲಿಲ್ಲ ಅಂದ್ರೆ ನಮಗೆ ಗಂಡಾಂತರ ಬರುತ್ತೆ, ಸಮಸ್ಯೆ ಉದ್ಭವ ಆಗುತ್ತೆ ಅನ್ನೋಂಥದ್ದು ಯಾರಿಗೂ ಗೊತ್ತಿರಲಿಲ್ಲ. ಯಾರು ಸರ್ಕಾರ ಮಾಡಬಾರ್ದು. ಇವತ್ತು ಕಷ್ಟದಿಂದ ಪರಿಹಾರ ಕೊಡುವಂಥ ಕೆಲಸಗಳನ್ನ ಮಾಡಬೇಕು. ಖಂಡಿತ ಈ ವಿಚಾರವನ್ನು ಕೈಗೆತ್ಕೊಳ್ತೀನಿ. ಅದೇ ದಾರಿಯಲ್ಲಿ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು, ದಯವಿಟ್ಟು ಈ ಕರೆಂಟ್ ಅನ್ನುವಂಥದ್ದು ವರ್ಷಕ್ಕೂ ಬೇಡಿಕೆ 40% ಹೆಚ್ಚಿದ್ದಾರೆ. ಕರೆಂಟಿನ ಉತ್ಪಾದನೆ ದರ ಕಮ್ಮಿ ಆಗ್ತಿದೆಯಾ ಜಾಸ್ತಿ ಆಗ್ತಿದೆಯಾ? ಅಲ್ಲ, ನೀವು ಎಸ್ಕಾಂ ಅವರು ಜಾಸ್ತಿ ಮಾಡ್ತಾ ಇದ್ದಾರೆ ಬಿಡಿ ಸರ್ಕಾರ, ಆದ್ರೆ ಉತ್ಪಾದನೆ ದರ ಕಮ್ಮಿ ಆಗ್ತಿದೆ ಜಾಸ್ತಿ ಆಗ್ತಿದೆ? ಉತ್ಪಾದನೆ ಜಾಸ್ತಿ ಆಗ್ತಿದೆ, ದರ ಕಡಿಮೆ ಆಗ್ತಾ ಇದೆ ಸರ್. ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ತಿದೆಯಾ ಕಡಿಮೆ ಆಗ್ತಾ ಇದೆ? ಪ್ರೊಡಕ್ಷನ್ ಕಮ್ಮಿ ಆಗ್ತಿದೆಯಾ ಜಾಸ್ತಿ ಆಗ್ತಿದೆಯಾ? ಕಡಿಮೆ ಆಗ್ತಾ ಇದೆ. ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಗ್ತಿರ್ಬೇಕಾದ್ರೆ ದರ ಯಾಕೆ ಜಾಸ್ತಿ ಆಗ್ಬೇಕು ಸರ್? ಹಿಂದೆ ಸೋಲಾರ್ಗೆ 1 ಯೂನಿಟ್ಗೆ 11 ರೂಪಾಯಿ ಇತ್ತು. ಇವತ್ತು ಸೋಲಾರ್ ಯೂನಿಟ್ ವಿದ್ಯುತ್ ಸಂಪರ್ಕವನ್ನ ಯಾರು ಸೋಲಾರ್ ಮಾಡ್ತಾ ಇದ್ದಾರೆ 2.5 3 ರೂಪಾಯಿಗೆ ಕೊಡ್ತಾ ಇದ್ದಾರೆ ಅಲ್ವಾ? ಹೌದು ಸರ್. ದರ ಯಾಕೆ ಜಾಸ್ತಿ ಆಗ್ಬೇಕು? ಇಲ್ಲಿ ಖರ್ಚು, ಮೇಂಟೆನೆನ್ಸ್, ಯಾವ ಖರ್ಚು ಎಲ್ಲಾನು ಹಾಕ್ಬೇಕಲ್ಲ. ನಾನು ಹೇಳ್ತೀನಿ, ಇನ್ನು ಮುಂದಿನ ದಿನದಲ್ಲಿ ಈ ದೊಡ್ಡ ಗುತ್ತಿಗೆದಾರರು ಸರ್ಕಾರಕ್ಕಿಂತ ಬಲಿಷ್ಠವಾಗಿ ಬೆಳೆಯಕ್ಕೆ ಕೊಟ್ಟಿದ್ದಾರೆ. ಸರ್ಕಾರಕ್ಕಿಂತ ಬಲಿಷ್ಠವಾಗಿ ಬೆಳೀಲಿಕ್ಕೆ ಹೊರಟಿದ್ದಾರೆ. ಸರ್ಕಾರಗಳಿಂದಕ್ಕಿಂತ ಬಲಿಷ್ಠವಾಗಿ. ಇದು ಸಮಾಜಕ್ಕೆ ಒಳ್ಳೇದಲ್ಲ, ನಮ್ಮ ಭವಿಷ್ಯಕ್ಕೆ ಒಳ್ಳೇದಲ್ಲ. ಈ ರೀತಿ ಹಣ ಒಬ್ಬ ವ್ಯಕ್ತಿಗಳಲ್ಲಿ ಸೇರ್ಕೊಂಡ್ರೆ ನಮ್ಮ ಭವಿಷ್ಯಕ್ಕೆ ಒಳ್ಳೇದಲ್ಲ. ಈ ರೀತಿ ಬೆವರು ಸುರಿಸಿ ದುಡ್ದಂತ ಹಣ, ಜನರ ಋಣ, ಎಲ್ಲೆಲ್ಲೋ ದರವನ್ನು ಕಮ್ಮಿ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಿರ್ತೀವಿ. ತರಕಾರಿ ಬೆಲೆ ಜಾಸ್ತಿ ಆದ್ರೆ, ಒಂದು ಸ್ವಲ್ಪ ಜಾಸ್ತಿ ಆದರೂ ನಾವು ಗಲಾಟೆ ಮಾಡ್ತೀವಿ. ಒಂದು ಸ್ವಲ್ಪ ಅಕ್ಕಿ ಬೆಲೆ ಜಾಸ್ತಿ ಆದರೂ ಗಲಾಟೆ ಮಾಡ್ತೀವಿ. ವೈಜ್ಞಾನಿಕವಾಗಿ ಒಬ್ಬ ರೈತನಿಗೆ ಯಾವ ದರ ಸಿಗಬೇಕು,
ದರ ಸಿಕ್ಲಿಕ್ಕೆ ನಾವು ಅವಕಾಶನೇ ಕೊಡಲ್ಲ. ಸ್ವಲ್ಪ ಜಾಸ್ತಿ ಆದರೆ ಅಡ್ಡ ಹಾಕ್ಬಿಡ್ತೀವಿ. ರೈತ ಪಾಪ ಬೇವರು ಸುರಿಸಿ ಬೆಳೆದಂಥವ್ರು. ಆದ್ರೆ ಇಲ್ಲಿ ಎಲ್ಲ ಹಂತದಲ್ಲೂ ಮಾತಾಡುವಂಥದ್ದಾಗಿದೆ. ಇದನ್ನ ಈ ಬಾರಿ ಶಕ್ತಿ ಮೀರಿ ಈ ಸರ್ಕಾರಕ್ಕೆ ಈ ಪರಿಹಾರವನ್ನು ಕೊಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿ ನಾವು ಈ ನಾಡಿನ ಜನತೆಯ ಪರವಾಗಿಯೂ ನಿಮ್ಮ ಪರವಾಗಿಯೂ ಕೆಲಸ ಮಾಡ್ತೀವಿ ಅಂತ ಹೇಳಿ ನಿಮ್ಗೆಲ್ಲರಿಗೂ ವಂದನೆ, ಧನ್ಯವಾದಗಳು. ದಯವಿಟ್ಟು ಗಟ್ಟಿಯಾಗಿ ನಿಂತ್ಕೊಳ್ಳಿ. ರಮೇಶು, ಗಟ್ಟಿಯಾಗಿರ್ರಿ. ನಮ್ಗೇನಾಗಿದೆ ಅಂದ್ರೆ, ನಾನು 11 ತಿಂಗಳಿಂದ ಓಸಿ ಬಗ್ಗೆ ನಾನು ಹೋರಾಟವನ್ನು ಮಾಡ್ತಾ ಇದ್ದೆ. ಹಲವಾರು ಸಭೆಗಳಲ್ಲೂ ನಾನು ಮಾತಾಡಿದೆ. ಇವತ್ತು ಪ್ರಮುಖವಾದ ವಿರೋಧ ಪಕ್ಷ ಯಾಕೋ ಇದನ್ನು ಮನಸ್ಸು ಮಾಡ್ತಾ ಇಲ್ಲ. ಈ ರಾಜ್ಯದಲ್ಲಿ ಓಸಿ ಪರವಾಗಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇರೋದು ವಿದ್ಯುತ್ ಗುತ್ತಿಗೆದಾರರು ಅಂತ ಹೇಳ್ತಾ ಇದ್ದೆ. ಇವತ್ತು ನೀವು ಒಂದು ಒಳ್ಳೆಯ ದೃಢ ನಿರ್ಧಾರವನ್ನ ಮಾಡಿ ಸೆಷನ್ ನಡೀತಾ ಇದೆ, 27ರವರೆಗಿದೆ, ಹೋರಾಟವನ್ನು ಮಾಡಿ ಖಂಡಿತವಾಗಲು 16 ಲಕ್ಷ ಗ್ರಾಹಕರು ಏನು ವಂಚಿತರಾಗಿದ್ದಾರೆ, 80% ಗ್ರಾಹಕರು ನಿಮ್ಮ ಪರವಾಗಿ ಇರ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ದುಡಿದಿರುವ ಇವತ್ತು ಪ್ರಮುಖ ವಿರೋಧ ಪಕ್ಷವಾಗಿದ್ದು ಯಾರ್ದು ಒಂದು ಹಣಕಾಸಿನ ವಿಷಯವಲ್ಲ. ಒಬ್ಬ ಗ್ರಾಹಕ ಕೋಟ್ಯಾಂತರ ರೂಪಾಯಿ ಹಣವನ್ನ ಹಾಕಿದ್ದಾನೆ, ತನ್ನ ಹಣವನ್ನ ಹಾಕಿ ಇವತ್ತು ಬ್ಯಾಂಕ್ ಲೋನ್ ಕಟ್ಟಕ್ ಆಗ್ತಾ ಇಲ್ಲ. ಒಂದು ಫಸ್ಟ್ ಫ್ಲೋರ್ ಲೀಸ್ ಹಾಕೋಣ ಅಂತ ಯಾರ ಹತ್ರ ಯಾಂಡ್ ಲೋನ್ ತಗೊಂಡಿದ್ದಾನೆ, ಅದು 10 ಲಕ್ಷ ಲೋನ್ ಹಾಕಿ ಇದು ನಿಮಗೆ ಅಗ್ರಿಮೆಂಟ್ ಮಾಡಿ ನಿಮಗೆ ಹಣವನ್ನ ಕೊಡ್ತೀನಿ ಅಂತ ಇವತ್ತು ಅವನು ಲೀಸು ಹಾಕಕ್ ಆಗ್ತಾ ಇಲ್ಲ, ಬಡ್ಡಿ ಕಟ್ಟಕ್ ಆಗ್ತಾ ಇಲ್ಲ. 5 ಕೋಟಿ ಹಣ ಹಾಕಿ ಕದ್ದು ಮುಚ್ಚಿ ಕಳ್ಳರಂಗ್ ಓಡಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಸರ್ಕಾರ, ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊತಾ ಇಲ್ಲ. ದಯವಿಟ್ಟು ಇವತ್ತು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ರಾಜ್ಯದ ಪ್ರಮುಖ ವಿರೋಧ ಪಕ್ಷವಾಗಿ ತಮ್ಮ ಹೋರಾಟವನ್ನು ಮಾಡಿ ನಿಮ್ಮ ಹಿಂದೆ ನಾಡಿನ ಜನತೆ ಸದಾ ಇರ್ತೀವಂತ ಈ ಸಂದರ್ಭದಲ್ಲಿ ಒಳ್ಳೆಯ ಕೆಲಸಕ್ಕೆ, ರಾಜ್ಯದ ಒಳ್ಳೆಯ ಕೆಲಸಕ್ಕೆ ನಾವು ಯಾವಾಗಲೂ ಒಳ್ಳೆಯ ಕೆಲಸ ಮಾಡುವ ಜನಗಳ ಜೊತೆ ನಿರಂತರವಾಗಿ ಇರ್ತೀವಂತ ಸಾಹೇಬರ ಮುಖಾಂತರ ತಮಗೆ ಮನವಿಯನ್ನ ತಿಳಿಸ್ತಾ ಇದ್ದೀನಿ ನಾನು. ಹಾಗಾಗಿ ನಿಜಕ್ಕೂ ನಾನು ಯಾಕೆ ಇಲ್ಲಿ ಮುಕ್ತವಾಗಿ ಮಾತಾಡ್ತೀನಿ. ನನಗೇನು ಯಾರನ್ನೋ ದೂಷಿಸಬೇಕು, ಯಾರನ್ನೋ ಬ್ಲೇಮ್ ಮಾಡಬೇಕು ಅನ್ನೋದು ನಿಂತಿಲ್ಲ. ಎಲ್ಲಿ ಹೇಗೆ ನಾವು ನಿಂತ್ಕೊಂಡಿದ್ದನ್ನು ತಡಿಬೇಕಾಗಿದೆಯೋ ಖಂಡಿತ ತಡೆಯೋಣ. ನಿಮ್ಮನ್ನು ಬ್ಲೇಮ್ ಮಾಡೋಕ್ಕೆ ನಾನಿನ್ನೂ ಒಟ್ಟಿಲ್ಲ, ನಿಮ್ಮಲ್ಲಿ ದೋಷಿ ಮಾಡೋಕ್ಕೆ ಒಟ್ಟಿಲ್ಲ. ನಾವೆಲ್ಲರೂ ಒಟ್ಟಿಗೆ ಮಾಡೋಣ. ನಿಮ್ಮ ಹೋರಾಟ ನಮ್ಮೆಲ್ಲರ ಹೋರಾಟ ಜೈವಾಗಲಿ ಅಂತ ನಾನು ಶುಭವಂತ.